ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಡಿಸೆಂಬರ್ 6ರಿಂದ 11ರವರೆಗೆ ಸಹ್ಯಾದ್ರಿ ಉತ್ಸವ ನಡೆಯಲಿದೆ. ಇಂದು ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದ್ದು ರಾಜ್ಯದ ವಿವಿಧ ಸಂಸ್ಕೃತಿಗಳ ಉಡುಗೆ ತೊಟ್ಟು ವಿದ್ಯಾರ್ಥಿಗಳು ಸಂಭ್ರಮಿಸಿದ್ದಾರೆ. ಶಿವಮೊಗ್ಗದ 80ಕ್ಕೂ ಹೆಚ್ಚು ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯಲಿವೆ. ಡೊಳ್ಳು ಕುಣಿತ, ಕಂಸಾಳೆ, ಮಲೆನಾಡಿನ ಸಂಸ್ಕೃತಿ ಬಿಂಬಿಸುವಂತಹ ಕಲಾ ತಂಡಗಳಿಂದ ಉತ್ಸವಕ್ಕೆ ಚಾಲನೆ ಸಿಕ್ಕಿದೆ. ಸತತ 5 ವರ್ಷಗಳ ನಂತರ ಮತ್ತೊಮ್ಮೆ ನಡೆಯುತ್ತಿರುವ ಸಹ್ಯಾದ್ರಿ ಉತ್ಸವಕ್ಕೆ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಸಹ್ಯಾದ್ರಿ ಉತ್ಸವಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಕುವೆಂಪು ಅವರ ಸ್ಟ್ಯಾಚ್ಯೂಗೆ ನಾವೆಲ್ಲ ಒಂದು ಹಾರ ಹಾಕಿ ಇದನ್ನು ಹೊರಡಿಸೋ ಒಂದು ನಿಟ್ಟಿನಲ್ಲಿದ್ದೀವಿ. ಇದು ನಿಜವಾದ ಒಂದು 3 ದಿವಸದ ಸಂಭ್ರಮನೇ. ಇದು ಸಹ್ಯಾದ್ರಿ ಉತ್ಸವದಲ್ಲಿ ನಾನಾ ರೀತಿ ಚಟುವಟಿಕೆಗಳು ಆಗುತ್ತೆ. ಮತ್ತು ನಾವೆಲ್ಲರೂ ಒಟ್ಟು ಕೂಡಿ ಈ ಒಂದು ಸೆಲೆಬ್ರೇಷನ್ನ ಮಾಡೋದು, ಒಂದು ಬಾಂಧವ್ಯನ ಬೆಳೆಸ್ಕೊಳ್ಳೋದು, ಈ ಎಲ್ಲ ನಿಟ್ಟಿನಲ್ಲಿ ಇದು ಅತ್ಯಂತ ಸಂತೋಷದ ವಿಷಯ, ಅತ್ಯಂತ ಸಂತೋಷದ ದಿನ ಕೂಡ ಆಗಿದೆ ನಮಗೆ. ಮತ್ತೊಂದು ಹೇಳಂಗಿದ್ರೆ ಇದು ಒಂದು ರೀತಿ ನಮ್ಮ ಇಡೀ ಕುವೆಂಪು ವಿಶ್ವವಿದ್ಯಾಲಯನ ಒಂದು ಬೆಳಕುಗೊಳಿಸೋಂಥ ಒಂದು ಕಾರ್ಯ ಕೂಡ ಆಗಿದೆ. ಇದು ಅಂದರೆ ಇದರ ಸುದ್ದಿ ಎಲ್ಲ ಕಡೆ ಹೋಗುತ್ತೆ. ಇದು ಹಲವಾರು ವರ್ಷದಿಂದ ನಿಂತೋಗಿತ್ತು. ಇವಾಗ ಮತ್ತೆ ಇದಕ್ಕೆ ಮರುಚಾಲನೆ ಸಿಕ್ಕಿರೋದು ನಮ್ಮೆಲ್ಲರ ಶ್ರಮದಿಂದ, ನನ್ನ ಸಹಪಾಠಿಗಳ ಶ್ರಮದಿಂದ ಆಗಿದೆ. ಇದಕ್ಕೆ ಚಾಲನೆ ಕೊಡೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ವಿಶೇಷವಾಗಿ ಒಟ್ಟು ಜನ ಹೆಚ್ಚು ಬಂದಿದ್ದಾರೆ. ಆಮೇಲೆ ನಾನಾ ರೀತಿಯ ಚಟುವಟಿಕೆಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಈ ಸರಿ 3 ದಿವಸಗಳ ಕಾಲ ನಾವೆಲ್ಲರೂ ಇದನ್ನು ಒಟ್ಟು ಸೇರಿ ಭಾಗವಹಿಸ್ತಾ ಇದ್ದೀವಿ. ಇದೇ ಇದಕ್ಕೊಂದು ವಿಶೇಷತೆ. ಮತ್ತು ನಮಗೆ ಒಂದು ಅವಕಾಶ ಏನಪ್ಪ ಅಂತಂದರೆ, ಎಲ್ಲ ನಮ್ಮ ಅಂಡರ್ ಗ್ರ್ಯಾಜುಯೇಟ್ಸು, ಬೇರೆ ಬೇರೆ ಕಾಲೇಜಿನವರು, ಕುವೆಂಪು ವಿಶ್ವವಿದ್ಯಾಲಯ ಅಂದರೆ ಅದು ಕೇವಲ ಒಂದು ಆಡಳಿತಕ್ಕೆ ಇರೋಂಥ ಒಂದು ವಿಶ್ವವಿದ್ಯಾಲಯ ಅಲ್ಲ, ಅವರ ವಿಶ್ವವಿದ್ಯಾಲಯ ಅಂತ ಅನಿಸೋ ನಿಟ್ಟಿನಲ್ಲಿ ಸಹ್ಯಾದ್ರಿ ಉತ್ಸವನ ನಾವು ಹಮ್ಮಿಕೊಂಡಿದ್ದೀವಿ. ಸುಮಾರು ಎಷ್ಟು ಕಾಲೇಜು ಇದೆ ಸರ್? 80 ಕಾಲೇಜ್ಗಳಿಗೆ ನಾವು ಆಹ್ವಾನ ಕೊಟ್ಟಿದ್ದೀವಿ. ಇವತ್ತು ಹಲವಾರು ಕಾಲೇಜುಗಳು ಅದಕ್ಕೆ ಸ್ಪಂದಿಸಿ ಬಂದಿವೆ. ಸುಮಾರು ನಮ್ಮ ಲೆಕ್ಕದಲ್ಲಿ 3,000 ಚಿಲ್ಲರೆ ಇದ್ದಾರೆ ಅಂತ ಒಂದು ಅಂದಾಜು. ಸುಮಾರು 3,000 ಮಕ್ಕಳು ಬಂದಿರ್ತಾರೆ. ಕ್ವಿಝು ಮತ್ತು ಸ್ಕಿಟ್ಗಳು, ಭಾಷಣ ಸ್ಪರ್ಧೆಗಳು, ಮತ್ತು ಹಲವು ಕಲಾ ಇದರ ಮಾಧ್ಯಮಗಳದ್ದು ಒಂದು ಚಟುವಟಿಕೆ, ಈ ಥರ ನೃತ್ಯಗಳು, ಮತ್ತು ಮಕ್ಕಳಿಗೆ ತಮ್ಮ ಬೇರೆ ಬೇರೆ ಟ್ಯಾಲೆಂಟ್ಗಳನ್ನ ತೋರಿಸ್ಕೊಳ್ಳೋಂಥ ಒಂದು ಅವಕಾಶ ಇರುತ್ತೆ.
2019 ಸಹ್ಯಾದ್ರಿ ಉತ್ಸವ ಅನ್ನೋದು ನಡೆದಿದ್ದು ಇವಾಗ ನಡೀತಾ ಇದೆ. ನನಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾನು ಭಾಗವಹಿಸ್ತಿದ್ದೀನಿ. ಸೊ ಹಾಗಾಗಿ ನಾವೇನು ಮಾಡ್ತಿದ್ದೀವಿ ಅಂದರೆ ಕಂಸಾಳೆ ಡ್ಯಾನ್ಸ್ ಮಾಡ್ತಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನಾವು ಇವಾಗ ಆ್ಯಕ್ಚುಲಿ 5 ಇಯರ್ಸ್ ಆಗಿತ್ತು ಈ ಸಹ್ಯಾದ್ರಿ ಸಂಭ್ರಮ ನಡೆದು. 5 ಇಯರ್ಸ್ ಆಫ್ಟರ್ ನಮಗೆ ಆಗ್ತಾ ಇರೋದು. ಇವಾಗ ನಾವು ಫೈನಲ್ ಇಯರ್ಸು. ನಾವು ಆಗಸ್ಟಲ್ಲಿ ಸಹ್ಯಾದ್ರಿ ಉತ್ಸವ ಅಂದರೆ ತುಂಬ ಜನ ಹೇಳ್ತಾಯಿದ್ರು, ಸಹ್ಯಾದ್ರಿ ಉತ್ಸವ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಪಾರ್ಟಿಸಿಪೇಟ್ ಮಾಡಿ ನೋಡಿ ಅಂತ. ಇವಾಗ ಸಹ್ಯಾದ್ರಿ ಉತ್ಸವಕ್ಕೆ ನಾವು ಫೈನಲಿ ಹೋಗ್ತಾನಾದರೂ ನಮಗೆ ಫೈನಲಿ ಸಹ್ಯಾದ್ರಿ ಉತ್ಸವ ಸಿಗ್ತಲ್ಲ ಅಂತ ತುಂಬ ಖುಷಿ ಆಗ್ತಾಯಿದೆ. ನಮಗೆ ದಸರಾ ತೊಗೊಂಡು ನಾವು ದಸರಾ ಆಯ್ಕೆ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಇವರೆಲ್ಲ ನಮ್ಮ ನವದೇವತೆಯರು. ಮತ್ತು ನಾವು ಡೊಳ್ಳು ಕುಣಿತ ಮತ್ತು ವೀರಗಾಸೆ ಇದೆಲ್ಲ ಮಾಡ್ತಾಯಿದ್ದೀವಿ. ನಮ್ಮ ಕಾಲೇಜಿಂದ ನಾವು ದಸರಾನ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವು ಸಹ್ಯಾದ್ರಿ ಉತ್ಸವಕ್ಕೆ ಫಾರ್ ದ ಫಸ್ಟ್ ಟೈಮ್ ಕಾಂಪೀಟ್ ಮಾಡೋಕ್ಕೆ ಬಂದಿದ್ದೀವಿ. ಇದು ಕೊರೋನಾ ಆದಮೇಲೆ ಲಾಕ್ಡೌನ್ ಆದಮೇಲೆ ಫಸ್ಟ್ ಟೈಮ್ ಮತ್ತೆ ಆರ್ಗನೈಸ್ ಮಾಡಿರೋದು. ನಾವು ನಮ್ಮ ಕಮಲಾ ನೆಹರು ಕಾಲೇಜಿಂದ ನಮ್ಮ ನಾಡ ಹಬ್ಬ ದಸರಾನ ರಿಪ್ರೆಸೆಂಟ್ ಮಾಡಿದ್ದೀವಿ. ನಮ್ಮದು ವುಮೆನ್ಸ್ ಕಾಲೇಜ್ ಆಗಿರೋದ್ರಿಂದ ನವಶಕ್ತಿಯರನ್ನ ಇಲ್ಲಿ ನಾವು ಶೋ ಮಾಡಿದ್ದೀವಿ. ನಾನು ಸರಸ್ವತಿ ಪಾತ್ರವನ್ನು ಹಾಕಿದ್ದೀನಿ. ನಮಗೆ ತುಂಬ ಖುಷಿ ಇದೆ. ಪ್ರೊಸೆಷನ್ಸ್ ಎಲ್ಲ ತುಂಬ ಚೆನ್ನಾಗಾಯಿತು. ಕಾಂಪಿಟೇಷನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.